ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ಇವತ್ತು ನಾನು ಬೆಂಗಳೂರಿನ ವಂಡರ್ಲಾಗೆ ಬಂದಿದ್ದೀವಿ. ಇಲ್ಲಿರೋ ಎಲ್ಲ ರೈಡ್ಸ್ಗಳಲ್ಲಿ ನಮಗೆ ತುಂಬ ಎಕ್ಸೈಟಾಗಿ ಫೀಲ್ ಆಗಿತ್ತು. ಅದು ಒಂದೇ ರೈಡ್, ಅದೇ ಮಿಷನ್ ಇಂಟರ್ಸ್ಟೆಲ್ಲರ್ ಅಂತ ಹೇಳ್ಬಿಟ್ಟು. ಈ ರೈಡ್ ಫುಲ್ ಸ್ಪೇಸ್ ಜರ್ನಿ ಫೀಲ್ ಕೊಡುತ್ತೆ ಅಂತ ಕೇಳಿದ್ದೆ, ಹಾಗಾಗಿ ಇದು ನಾನು ಫುಲ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ವಂಡರ್ಲಾ ಒಳಗಡೆ ಎಂಟ್ರಿ ಆದಮೇಲೆ ಫುಲ್ ಎನರ್ಜಿ, ಫುಲ್ ವೈಬ್ಸು, ಎಲ್ಲ ಕಡೆ ರೈಡ್ಸು, ಮ್ಯೂಸಿಕ್, ಕ್ರೌಡು. ಬಟ್ ನನಗೊಂದೇ ಒಂದು ಮೈಂಡ್ ಇದ್ದಿದೆ ಅಂದರೆ ಫಸ್ಟ್ ಮಿಷನ್ ಇಂಟರ್ಸ್ಟೆಲ್ಲರ್ಗೆ ಹೋಗಬೇಕು, ಅದು ಹೋದ್ಮೇಲೆ ಮತ್ತೆ ಬೇರೆ ಎಲ್ಲ ನೋಡಬೇಕು ಅಂತ ಹೇಳ್ಬಿಟ್ಟು ರೈಡಿಗೆ ವೆಯ್ಟ್ ಮಾಡ್ತಾ ಇದ್ವಿ ಕ್ಯೂ ಅಲ್ಲಿ. ಸಸ್ಪೆನ್ಸ್ ಯಾವ ಥರ ಇತ್ತು ಅಂದರೆ, ಒಳಗಡೆ ಇನ್ಸೈಡ್ ಸೆಟಪ್ ಎಲ್ಲ ಯಾವುದೋ ಒಂದು ಗ್ರಹಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನು, ಆ ಥರ ಒಂದು ಜರ್ನಿ ಫೀಲ್ ಕೊಡುತ್ತೆ. ಆ ಒಳಗಡೆ ಲೈಟ್ಸು, ಅಟ್ಮಾಸ್ಫಿಯರ್, ಬ್ಯಾಕ್ಗ್ರೌಂಡ್ ಸೆಟಪ್ ಎಲ್ಲ ಅದೇ ಥರ ಮಾಡಿಟ್ಟಿದ್ದಾರೆ ನೋಡಿ. ಫಸ್ಟ್ 5 ಮಿನಿಟ್ಸ್ ನಮಗೆ ಟ್ರೈನ್ ಅಪ್ ಮಾಡ್ತಾರೆ. ಟ್ರೈನ್ ಅಪ್ ಆದಮೇಲೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಒಳಗಡೆ ಹೋಗ್ಬೇಕಾದ್ರೆ ಯಾವ ಥರ ಸೆಟಪ್ ಮಾಡಿದ್ದಾರೆ, ಕೆಳಗಡೆ ಯಾವ ಮಾರ್ಕಿಂಗ್ ಲೈಟ್ಸ್, ಇಂಡಿಕೇಶನ್ಸು, ಫುಲ್ಲು ಬ್ಲ್ಯಾಕ್ ಬ್ಯಾಕ್ಗ್ರೌಂಡು. ಒಂದು ಬ್ಯಾಚ್ಗೆ 60 ಮೆಂಬರ್ಸ್ ಅಷ್ಟೇ ಬಿಡ್ತಾರೆ. ನಾವು 3 ಬ್ಯಾಚ್ ಹೋದ್ಮೇಲೆ 4th ಬ್ಯಾಚ್ ನಾವು ಎಂಟ್ರಿ ಆದ್ವಿ. ಒಳಗಡೆ ಹೋಗಿ ಸೀಟ್ ಬೆಲ್ಟ್ ಹಾಕ್ಕೊಂಡು ರೆಡಿ ಆಗ್ತೀವಿ. ಇದು 3 ಲೇಯರ್ಸ್ ಇರುತ್ತೆ. ಒಂದೊಂದು ಲೇಯರಲ್ಲಿ 20 ಮೆಂಬರ್ಸ್ ಇರುತ್ತೆ ನೋಡಿ. ಈಗ ಶೋ ಸ್ಟಾರ್ಟ್ ಆಗುತ್ತೆ. ಈಗ ನೋಡಿ ಸ್ಟಾರ್ಟ್ ಆಯಿತು. ನಿಜವಾಗ್ಲೂ ಸ್ಪೇಸ್ಗೆ ಲಾಂಚ್ ಆಗ್ತಾ ಇದ್ದೀವಿ ಅನ್ನೋ ಫೀಲ್ ಕೊಟ್ಟಿತ್ತು. ಅದು ವೈಬ್ರೇಷನ್ನು, ಸಡನ್ ಮೂಮೆಂಟ್ಸು, ಟರ್ನ್ಸು, ಡ್ರಾಪ್ಸು. ಈ ಪಾಯಿಂಟಲ್ಲಿ ಎಷ್ಟು ಜೋರಾಗಿ ಹೋಗಿದ್ದೀವಿ ಅಂದರೆ ನಿಜ. ನಮ್ಮದು ಒಂದು ಸಟನ್ ಹೈಟಲ್ಲಿ ಮೇಲೆ ಹೋಗಿರುತ್ತೆ ನಮ್ಮದು. ಆ ಮೇಲೆಯಿಂದ ಒಳಗಡೆ ಎಂಟ್ರಿ ಮಾಡಿಸ್ತಾರೆ. ಆ್ಯಕ್ಚುಲಿ ನಾವು ಸೇಮ್ ಅದೇ ಸೀಟಲ್ಲಿ ಇರ್ತೀವಿ, ಎಲ್ಲೂ ಹೋಗೋದಿಲ್ಲ. ಬಟ್ ಆ ಎಫೆಕ್ಟು, ಆ ವಿಜುವಲ್ಸ್ ಆ ಥರ ಮಾಡಿರ್ತಾರೆ ನೋಡಿ. ನಮ್ಮ ಗ್ಯಾಲಕ್ಸಿನ ಯಾವ ಥರ ನೋಡಿಸ್ತಾರೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಗ್ರಹದಲ್ಲೂ ಕರ್ಕೊಂಡು ಹೋಗ್ತಾರೆ. ನೀವು ಜಸ್ಟ್ ಕೂತ್ಕೊಂಡಿದ್ದೀರಾ ಅನ್ಸೋದಿಲ್ಲ, ನೀವು ಸ್ಟೋರಿ ಒಳಗಡೆ ಹೋಗಿಬಿಟ್ಟಿದ್ದೀರಾ. ಒಂದು ಮಿಷನ್ನಲ್ಲಿರೋ ಹಾಗೆ ಫೀಲ್ ಆಗುತ್ತೆ ನಿಮಗೆ. ಕೆಲವೊಮ್ಮೆ ಮೇಲೆ ಹೋಗ್ತಾ ಇರ್ತೀವಿ, ಕೆಲವೊಮ್ಮೆ ಕೆಳಗಡೆ ಬೀಳ್ತಾ ಇರ್ತೀವಿ, ಕೆಲವೊಮ್ಮೆ ಫುಲ್ ಸ್ಪೀಡ್ನಲ್ಲಿ ಸ್ಪೇಸ್ ಟನಲ್ ಒಳಗಡೆ ಹೋಗ್ತಾ ಇದ್ದೀವಿ ಅನ್ನೋ ಫೀಲಿಂಗ್ ಬರುತ್ತೆ. ಸೌಂಡ್ ಎಫೆಕ್ಟ್ಸು, ವಿಜುವಲ್ಸು ಪವರ್ಫುಲ್ ಆಗಿರುತ್ತೆ. ಒಂದು ಕ್ಷಣಕ್ಕೆ ರಿಯಾಲಿಟಿನೇ ಮರ್ತೋಗ್ಬಿಡ್ತೀವಿ, ಅಷ್ಟು ಸೂಪರಾಗಿರುತ್ತೆ ಈ ರೈಡು ನೋಡಿ. ಡೀಪ್ ಫಾರೆಸ್ಟ್ ಒಳಗಡೆ ಕರ್ಕೊಂಡು ಹೋಗುತ್ತೆ. ನೀವು ಅವತಾರ್ ಮೂವಿ ನೋಡಿದರೆ 1 and 2 ಆ ಥರ ಫೀಲಿಂಗ್ ಬರುತ್ತೆ ನೋಡಿ. ವಾಟ್ರಲ್ಲಿ ಕರ್ಕೊಂಡು ಹೋಗುತ್ತೆ. ಆ ಥರ ಮೂವಿದಲ್ಲಿ ಬರುತ್ತಲ್ಲ, 2-3 ಅನಿಮಲ್ಸ್ ಅದೂ ಬರುತ್ತೆ ಇದರಲ್ಲಿ. ನಿಜ ಬೇರೆ ಪ್ರಪಂಚದಲ್ಲೇ ಇದ್ದೀವೇನೋ ನಾವು ಅನಿಸುತ್ತೆ, ಆ ಥರ ಕರ್ಕೊಂಡು ಹೋಗುತ್ತೆ ಈ ಮಿಷನ್ ಇಂಟರ್ಸ್ಟೆಲ್ಲರ್. ಆ್ಯಕ್ಚುಲಿ ಇದಕ್ಕೆ ಸ್ಪೆಷಲ್ ಕಾಸ್ಟ್ ಏನು ತಗೊಳ್ಳೋದಿಲ್ಲ ಅವರು. ಯಾರ್ಯಾರು ವಂಡರ್ಲಾ ಒಳಗಡೆ ಎಂಟ್ರಿ ಟಿಕೆಟ್ ತೊಗೊಂಡಿರ್ತಾರೋ ಪ್ರತಿಯೊಬ್ಬರು ಹೋಗ್ಬೋದು ಇದು. ಆದರೆ ಅಲ್ಲಿ 100ಗೆ ಒಂದು 80% ಜನಕ್ಕೆ ಗೊತ್ತೇ ಇಲ್ಲ ಇದು ಮಿಷನ್ ಇಂಟರ್ಸ್ಟೆಲ್ಲರ್ ಏನಿರುತ್ತೆ ಅಂತ. ಎಲ್ಲರೂ ಗೊತ್ತಿರೋ ಅದೇನಾದರೂ ಗೊತ್ತಾಯ್ತು ಅಂದರೆ ಪ್ರತಿಯೊಬ್ಬರು ಇದಕ್ಕೆ ಹೋಗ್ತಾರೆ ನೋಡಿ. ಅಂಡರ್ ವಾಟರ್ ಒಳಗಡೆ ಶಾರ್ಕು, ಫಿಶಸ್ ಎಲ್ಲ ಯಾವ ಥರ ನಿಜ. ಅದು ಒಳಗಡೆ ಎಂಟ್ರಿ ಹೋಗ್ತಾ ಇದ್ದೀವಿ ಏನೋ ಮುಂದಾಗ್ತೇನೋ ನಮ್ಮನ್ನು ಅನಿಸುತ್ತೆ. ಪ್ರತಿಯೊಬ್ಬರು ಕಿಚ್ಚಾಡ್ತಾ ಇದ್ರು. ಬೆಸ್ಟ್ ಫೀಲಿಂಗ್ ಇದು. ವಂಡರ್ಲಾಗೆ ಯಾರ್ಯಾರು ಹೋಗ್ತೀರಾ ಪ್ರತಿಯೊಬ್ಬರು ಇದನ್ನು ಒಂದ್ಸರಿ ಟ್ರೈ ಮಾಡಬೇಕು. ಫ್ಯಾಮಿಲಿ ಜೊತೆ ಹೋದ್ರೂ ಪರವಾಗಿಲ್ಲ, ಚಿಕ್ಕ ಮಕ್ಕಳು ಹೋದ್ರೂ ಪರವಾಗಿಲ್ಲ. ಸ್ವಲ್ಪ ಭಯ ಆಗುತ್ತೆ ಅಷ್ಟೇ, ಬಟ್ ಡೆಫಿನೆಟ್ಲಿ ಇದು ಟ್ರೈ ಮಾಡಲೇಬೇಕಿದು ಪ್ರತಿಯೊಬ್ಬರು ಇದನ್ನು. ಫಸ್ಟ್ ಟೈಮ್ ಯಾರು ಈ ಮಿಷನ್ ಇಂಟರ್ಸ್ಟೆಲ್ಲರಲ್ಲಿ ಹೋಗ್ತಾರೋ ನಿಜ ಅವ್ರಿಗೆ ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ಬರುತ್ತೆ. ಜಸ್ಟ್ ಕೇಳಿದ್ದೆ ಅಷ್ಟೇ, ಎಲ್ಲ ಶಾರ್ಟ್ ವೀಡಿಯೋಸ್ ನೋಡಿದ್ದೆ. ಬಟ್ ನಿಜ ಇದರಲ್ಲಿ 5 ಮಿನಿಟ್ ಒಂದು ಮೂವಿ ಯಾವ ಥರ ಇದೆ ಅಂದರೆ, ನಾವು ಯಾವುದೋ ಬೇರೆ ಗ್ರಹಕ್ಕೆ ಹೊರಟೋಗಿದ್ದೀವಿನೋ, ಯಾವಾಗ ರಿಟರ್ನ್ ಹೋಗ್ತೀವೋ ಅನಿಸುತ್ತೆ, ಆ ಥರ ಫೀಲ್ ಬರುತ್ತೆ. ಆ ಥರ ಸೆಟಪ್ ಮಾಡಿದ್ದಾರೆ ನಿಜ. ಇದು 2D 3D ಥರ ಇಲ್ಲ, ಇದು ಒಂದು
70-80 ಅಂತ ಏನು ಹೇಳ್ತೀವೋ ಆ ಥರ ಇದೆ ಇದು. ಆ್ಯಕ್ಚುಲಿ ನಾವು ಏರಲ್ಲೇ ಇರ್ತೀವಿ, ನಾವು ಕೆಳಗಡೆ ಪಾದಗಳಿಗೆ ಏನು ಟಚ್ ಆಗ್ತಾ ಇರೋದಿಲ್ಲ. ನಮ್ಮ ಗ್ಯಾಲಕ್ಸಿನ ಯಾವ ಥರ ಗ್ಯಾಲಕ್ಸಿ ವಿಶ್ವರೂಪ ಯಾವ ಥರ ಇದೆ ಅನ್ನೋದನ್ನು ಮಿಷನ್ ಇಂಟರ್ಸ್ಟೆಲ್ಲರಲ್ಲಿ ನೋಡಿಸಿದ್ದಾರೆ. ಪ್ರತಿಯೊಬ್ಬರು ಹೋಗಲೇಬೇಕು ಈ ಮಿಷನ್ ಇಂಟರ್ಸ್ಟೆಲ್ಲರ್ಗೆ, ಪ್ರತಿಯೊಬ್ಬರಿಗೂ ಈ ಎಕ್ಸ್ಪೀರಿಯೆನ್ಸ್ ಆಗಲೇಬೇಕಿದು. ಈಗ ನೋಡಿ ನಮ್ಮನ್ನ ಲ್ಯಾಂಡಿಂಗ್ಗೆ ಕರ್ಕೊಂಡು ಹೋಗುತ್ತೆ ಫ್ಲೈಟು. ಆ್ಯಕ್ಚುಲಿ ಫ್ಲೈಟ್ ಇಲ್ಲ, ನಾವು ರಾಕೆಟಲ್ಲೇ ಜರ್ನಿ ಮಾಡ್ತಾಯಿದ್ದೀವಿ ಏನೋ ಅನಿಸುತ್ತೆ. ನೋಡಿ ಲ್ಯಾಂಡಿಂಗ್ ಸ್ಟೇಷನ್ ಬಂತು. ಈ ಸ್ಟೇಷನ್ನ ಯಾವ ಥರ ಸೆಟಪ್ ಮಾಡಿದ್ದಾರೆ ಅಂದರೆ, ಮಂಗಳ ಗ್ರಹಕ್ಕೆ ಹೋಗಿ ರಿಟರ್ನ್ ಬರುತ್ತಲ್ವ, ಆ ಸೇಮ್ ಲ್ಯಾಂಡಿಂಗ್ ಇದೇ ಲ್ಯಾಂಡಿಂಗಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ, ಇಂಡಿಯಾ ಫಸ್ಟ್ ಟೈಮ್ ಟ್ರೈ ಮಾಡಿ ಫಸ್ಟ್ ಟೈಮಲ್ಲೇ ಮಾರ್ಸ್ನ ರೀಚ್ ಆಗಿ ರಿಟರ್ನ್ ಬಂದಿದೆ. ಅದು ನಮ್ಮ ಇಂಡಿಯಾ ಹೆಮ್ಮೆ ಸಂಗತಿ. ರಷ್ಯಾ, ಅಮೇರಿಕ ಎಲ್ಲ 5 ಟೈಮ್ಸ್ ಟ್ರೈ ಮಾಡಿ 5 ಟೈಮ್ಸ್ ಸೋತಿದ್ದಾರೆ. ಬಟ್ ಇಂಡಿಯಾ ಫಸ್ಟ್ ಟ್ರಯಲಲ್ಲೇ ಹೋಗಿ ಬಂದಿದ್ದಾರೆ. ಅದೇ ಅಲ್ವಾ ಇಂಡಿಯಾ. ನಿಜ ಸೂಪರ್ ಆಗಿತ್ತು. ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ